ಸರ್ಕಾರಿ ಕಚೇರಿ ಅಂದಕ್ಷಣ ಸಾಮಾನ್ಯವಾಗಿ ನಮ್ಮ ಕಣ್ಣು ಮುಂದೆ ಬರುವ ದೃಶ್ಯಗಳು ಏನ್ ಗೊತ್ತಾ? ಆ ಧೂಳು ಹಿಡಿದ ದೊಡ್ಡ ದೊಡ್ಡ ಫೈಲ್ಗಳ ರಾಶಿ, ಒಂದು ಟೇಬಲ್ನಿಂದ ಇನ್ನೊಂದು ಟೇಬಲ್ಗೆ ನಿಧಾನವಾಗಿ ಹೋಗುವ ಕಡತಗಳು. ಹೌದು, ಖಂಡಿತ. ಅದರ ಜೊತೆಗೆ ಅಧಿಕಾರಿಗಳ ಟೇಬಲ್ ಮೇಲಿರುವ ಆ ಚಹಾದ ಲೋಟ ಮತ್ತೆ ಆ ಫೈಲ್ಗಳ ಮೇಲೆ ಢಮ್ ಅಂತ ಬೀಳುವ ರಬ್ಬರ್ ಸ್ಟ್ಯಾಂಪ್ಗಳು. ಇವೆಲ್ಲವೂ ಒಂದು ಸ್ಪಷ್ಟವಾದ, ನಮಗೆ ಕಣ್ಣಿಗೆ ಕಾಣುವ ಭೌತಿಕ ಪ್ರಕ್ರಿಯೆ. ನಾವೊಂದು ಕಾಗದವನ್ನು ಕೊಟ್ರೆ ಅದರ ಮೇಲೆ ಮನುಷ್ಯರ ಸೈ ಬೀಳುತ್ತೆ ಅಲ್ವಾ? ನಿಜ. ಆ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಕೆಲಸಗಳು ನಿಧಾನ ಆಗಬಹುದು, ನಮಗೆ ಒಮ್ಮೊಮ್ಮೆ ಕಿರಿಕಿರಿಯೂ ಆಗಬಹುದು. ಆದ್ರೆ ಅಲ್ಲಿ ಒಂದು ನೆಮ್ಮದಿ ಇರುತ್ತೆ, ಯಾಕಂದ್ರೆ ಅಲ್ಲಿ ಮನುಷ್ಯರಿದ್ದಾರೆ. ಕರೆಕ್ಟ್. ಯಾವುದಾದ್ರೂ ತಪ್ಪಾದ್ರೆ ಯಾರೋ ಒಬ್ಬರ ಬಳಿ ಹೋಗಿ, ರೀ, ಇಲ್ಲಿ ತಪ್ಪು ಮಾಡಿದ್ದೀರಾ, ಸರಿಪಡಿಸಿ ಅಂತ ಪ್ರಶ್ನೆ ಮಾಡುವ ಅವಕಾಶ ಇರುತ್ತೆ. ಆಡಳಿತದಲ್ಲಿ ಮುಖಾಮುಖಿ ವ್ಯವಹಾರವಿದೆ. ಅದೇ. ಆದ್ರೆ ಈಗ ಆ ಫೈಲ್ಗಳ ಜಾಗದಲ್ಲಿ ಕೇವಲ ಕೋಡ್ಗಳು ಬಂದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಆಫೀಸರ್ ಕುಳಿತುಕೊಳ್ಳುವ ಕುರ್ಚಿಯಲ್ಲಿ ಕೇವಲ ಒಂದು ಸಾಫ್ಟ್ವೇರ್ ಕುಳಿತ್ರೆ. ಅಬ್ಬಾ, ಕೇಳೋಕೆ ಒಂಥರ ವಿಚಿತ್ರ ಅನ್ಸುತ್ತೆ. ಆದರೆ ಈಗ ಜಗತ್ತಿನಾದ್ಯಂತ ನಡೀತಾ ಇರೋ ಬೆಳವಣಿಗೆಗಳನ್ನು ನೋಡಿದ್ರೆ ಮನುಷ್ಯರ ಜಾಗದಲ್ಲಿ ಸಂಪೂರ್ಣವಾಗಿ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಬರೋ ಕಾಲ ಹತ್ರದಲ್ಲೇ ಇದೆ ಅನ್ಸುತ್ತೆ. ಖಂಡಿತವಾಗಿಯೂ. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದೇ ಒಂದು ಅಚ್ಚರಿಯ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ನಮ್ಮ ಆಡಳಿತ, ನಮ್ಮ ಡೇಟಾವನ್ನು ಯಂತ್ರಗಳು ನಿಯಂತ್ರಿಸುವ ಕಾಲ ದೂರವಿಲ್ಲ. ಹೌದು. ಈಗ ನೋಡಿ, ಅಲ್ಬೇನಿಯಾ ಸರ್ಕಾರ ಏನ್ ಮಾಡಿದೆ ಗೊತ್ತಾ? DLI ಎಂಬ ವರ್ಚುವಲ್ AIಯನ್ನ ತನ್ನ ಕೃತಕ ಬುದ್ಧಿಮತ್ತೆಯ ರಾಜ್ಯ ಸಚಿವೆಯಾಗಿ ನೇಮಿಸಿದೆ. ಕೇವಲ ಅಷ್ಟೇ ಅಲ್ಲ, ಇನ್ನೂ ಹುಟ್ಟುಬೇಕಿರುವ ಅದರ 83 ರೋಬೋಟ್ ಮಕ್ಕಳನ್ನು ಹೆಚ್ಚುವರಿ ಸಚಿವರನ್ನಾಗಿ ನೇಮಿಸುವ ಬಗ್ಗೆಯೂ ಅಲ್ಲಿ ಗಂಭೀರವಾಗಿ ಚರ್ಚೆ ನಡೀತಿದೆ. ವಾಟ್? ರೋಬೋಟ್ ಮಕ್ಕಳು? ಇದು ನಿಜಕ್ಕೂ ಸೈನ್ಸ್ ಫಿಕ್ಷನ್ ಸಿನಿಮಾದ ಕತೆ ತರಾನೇ ಇದೆ. ಇನ್ನು ಸೌದಿ ಅರೇಬಿಯಾದಲ್ಲಿ ನೋಡಿದ್ರೆ ಸೋಫಿಯಾ ಎಂಬ ಹ್ಯೂಮನಾಯ್ಡ್ ರೋಬೋಟ್ಗೆ ಅಧಿಕೃತವಾಗಿ ಪೌರತ್ವವನ್ನೇ ನೀಡಿದ್ದಾರೆ. ವ್ಯಾಪಾರ ರಂಗದಲ್ಲೂ ಇದೇ ಆಗ್ತಾ ಇದೆ. ಪೋಲೆಂಡ್ನ ಪ್ರಖ್ಯಾತ ಪಾನೀಯ ಕಂಪನಿಯೊಂದು ಮಿಕಾ ಎಂಬ ರೋಬೋಟ್ ಅನ್ನ ತಮ್ಮ ಸಿಇಒ ಆಗಿ ನೇಮಿಸಿದೆ. ಉನ್ನತ ಮಟ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕುರ್ಚಿಗಳನ್ನು ಆಕ್ರಮಿಸಿಕೊಳ್ತಿದೆ ಅಲ್ವಾ? ಹೌದು. ಇವರೇನೋ ಸಿನಿಮಾಗಳನ್ನು ನೋಡಿ ಪ್ರಭಾವಿತರಾಗಿದ್ದಾರೆ, ನಮಗೇನು ಸಂಬಂಧ ಅಂತ ನಾವು ಸುಮ್ನೆ ಕೂರುವ ಹಾಗಿಲ್ಲ. ಯಾಕಂದ್ರೆ ಇದೇ ಮಾದರಿಯನ್ನು ಈಗ ಭಾರತದ ಸರ್ಕಾರಿ ವ್ಯವಸ್ಥೆಗೂ ತರಬೇಕು, ಆಡಳಿತದಲ್ಲಿ ಬದಲಾವಣೆ ತರಬೇಕು ಅನ್ನೋ ಪ್ರಸ್ತಾಪಗಳು ಈಗ ಉನ್ನತ ಮಟ್ಟದಲ್ಲಿ ಓಡಾಡ್ತಿವೆ. ನಿಜ. ಪ್ರಧಾನಿಯವರ ಕಾರ್ಯಾಲಯಕ್ಕೂ ಈ ಐಡಿಯಾಗಳು ತಲುಪುತ್ತಿವೆ ಅಂದ್ರೆ ಇದೊಂದು ಕೇವಲ ಕಲ್ಪನೆಯಾಗಿ ಉಳಿದಿಲ್ಲ ಅನ್ನೋದು ಸ್ಪಷ್ಟ. ಸರ್ಕಾರಿ ಆಡಳಿತದಲ್ಲಿ ಈ AI ತರುವ ಉದ್ದೇಶ ಆದ್ರೂ ಏನು? ನೋಡಿ, ಭಾರತ ಸರ್ಕಾರದ ಬಹುದೊಡ್ಡ ಆಡಳಿತಾತ್ಮಕ ವೆಚ್ಚವನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶ. ಲಕ್ಷಾಂತರ ಸರ್ಕಾರಿ ನೌಕರರ ಜಾಗದಲ್ಲಿ AI ಏಜೆಂಟ್ಸ್ಗಳನ್ನು ತನ್ನು ಕೂರಿಸಿದರೆ ಹೇಗೆ ಎಂಬ ಚರ್ಚೆಗಳು ಶುರುವಾಗಿವೆ. ಹಣ ಉಳಿಸುವ ಐಡಿಯಾ. ಹೌದು. ವಿಶೇಷವಾಗಿ ಭಾರತದ IT ಸಚಿವಾಲಯ ಅಂದ್ರೆ MeitY ಇಂಥ ತಾಂತ್ರಿಕ ಪ್ರಯೋಗಗಳಿಗೆ ಹೆಚ್ಚು ಒಲವು ತೋರುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಇತ್ತೀಚೆಗೆ ಜಾರಿಗೆ ಬಂದಿರುವ DPDPA ಕಾಯ್ದೆ. ನಮ್ಮ ಕೇಳುಗರಿಗೆ ಈ DPDPA ಕಾಯ್ದೆಯ ಬಗ್ಗೆ ಸ್ವಲ್ಪ ಸ್ಪಷ್ಟನೆ ಕೊಡೋಣ. ನಮ್ಮ ಡೇಟಾ ಅಂದ್ರೆ ಸುಮ್ಮನೆ ಯಾವುದೋ ಸಂಖ್ಯೆಗಳಲ್ಲ. ಖಂಡಿತ ಅಲ್ಲ. ನಾವು ಆನ್ಲೈನ್ನಲ್ಲಿ ಏನು ಆರ್ಡರ್ ಮಾಡ್ತೀವಿ, ಯಾರಿಗೆ ಮೆಸೇಜ್ ಮಾಡ್ತೀವಿ, ನಮ್ಮ ಲೊಕೇಶನ್ ಎಲ್ಲಿದೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನು, ಇವೆಲ್ಲವೂ ಸೇರಿ ನಮ್ಮ ಇಡೀ ಬದುಕೆ ಈಗ ಡಿಜಿಟಲ್ ಆಗಿದೆ. ಹೌದು. ಪ್ರತಿಯೊಂದು ಹೆಜ್ಜೆಯೂ ರೆಕಾರ್ಡ್ ಆಗ್ತಾ ಇದೆ. ಈ ವೈಯಕ್ತಿಕ ಮಾಹಿತಿಯನ್ನು ದೊಡ್ಡ ಕಂಪನಿಗಳು ಮನಮಂದಂತೆ ದುರ್ಬಳಕೆ ಮಾಡಬಾರ್ದು ಅಂತ ತಂದಿರುವ ಕಾನೂನೇ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ರಕ್ಷಣೆ ಕಾಯ್ದೆ, ಅಂದ್ರೆ DPDPA. ಕರೆಕ್ಟ್. ಈ ಕಾಯ್ದೆಯ ಪ್ರಕಾರ ಪ್ರತಿಯೊಂದು ಕಂಪನಿಯಲ್ಲೂ ಜನರ ಡೇಟಾವನ್ನು ರಕ್ಷಿಸಲು ಒಬ್ಬ ಡೇಟಾ ಪ್ರೊಟೆಕ್ಷನ್ ಆಫೀಸರ್ ಅಂದ್ರೆ DPO ಇರ್ಲೇಬೇಕು ಅಂತ ನಿಯಮ ಇದೆ. ಓಕೆ, ಅಂದ್ರೆ ಒಬ್ಬ ಅಧಿಕಾರಿ ಇರಬೇಕು. ಹೌದು. ಆದ್ರೆ MeitY ಕಡೆಯಿಂದಲೇ ಕೇಳಿಬರುತ್ತಿರುವ ಕೆಲವು ಹೊಸ ಸಲಹೆಗಳ ಪ್ರಕಾರ ಆ DPO ಸ್ಥಾನಕ್ಕೆ ಒಬ್ಬ ಮನುಷ್ಯನನ್ನೇ ಏಕೆ ಇಡಬೇಕು? ಇಲ್ಲೂ AIನ ತರೋ ಪ್ಲಾನ್ ಇದೆಯಾ? ಹೌದು. ಅದರ ಬದಲು ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸುವ ಎಂಟರ್ಪ್ರೈಸ್ AIಯನ್ನ ನೇಮಿಸೋಣ ಎಂಬ ಮಾತುಗಳು ಕೇಳಿಬರುತ್ತಿವೆ. ಏನ್ ಲಾಜಿಕ್ ಇದು? ಯಂತ್ರಗಳಾದ್ರೆ ಲಂಚ ತೆಗೆದುಕೊಳ್ಳುವುದಿಲ್ಲ, ದಿನದ 24 ಗಂಟೆಯೂ ಕೆಲಸ ಮಾಡ್ತವೆ, ನಿಖರವಾಗಿ ತಪ್ಪುಗಳನ್ನು ಪತ್ತೆ ಹಚ್ತವೆ ಅನ್ನೋದು ಅವರ ಲೆಕ್ಕಾಚಾರ. ಒಂದು ನಿಮಿಷ. ಕಾಯ್ದೆ ಕಾನೂನು ಪಾಲನೆ ಅನ್ನೋದು ಕೇವಲ ಒಂದು ಚೆಕ್ಲಿಸ್ಟ್ ಟಿಕ್ ಮಾಡುವ ಕೆಲ್ಸಾನ? ಅದೇ ಇಲ್ಲಿನ ದೊಡ್ಡ ಪ್ರಶ್ನೆ. ಅಂದ್ರೆ ಇದೊಂಥರ ಮನೆಯ ಭದ್ರತೆಗೆ ಒಬ್ಬ ವಾಚ್ಮನ್ ಇಡುವ ಬದಲು ಬಾಗಿಲಿಗೆ ಕೇವಲ ಒಂದು ಸೆನ್ಸರ್ ಅಲಾರಂ ಇಟ್ಟಾಗೆ ಅಲ್ವಾ? ಹೌದು, ಸರಿಯಾದ ಹೋಲಿಕೆ. ಆ ಅಲಾರಂ ತಾನಾಗಿಯೇ ಕಳ್ಳರನ್ನು ಹಿಡಿದು ವಿಚಾರಣೆ ಮಾಡಿ ಜೈಲಿಗೆ ಹಾಕುತ್ತೆ ಅಂತ ನಾವು ನಂಬಿದ ಹಾಗೆ ಆಯ್ತು ಇದು.
ಎಐಗೆ ನಿಯಮಗಳು ಮಾತ್ರ ಗೊತ್ತಿರ್ತವೆ. ಆದರೆ ಆ ನಿಯಮದ ಹಿಂದಿನ ಉದ್ದೇಶ, ನೈತಿಕತೆ, ತಪ್ಪು ಸರಿಯ ವಿವೇಚನೆ ಎಲ್ಲಿಂದ ಬರುತ್ತೆ? ಆ ವಿವೇಚನೆ ಇಲ್ಲದಿರುವುದೇ ಇಲ್ಲಿನ ಬಹುದೊಡ್ಡ ಆತಂಕ. ಆದ್ರೆ ಕೇವಲ ಕಂಪನಿಗಳ ಮಟ್ಟದಲ್ಲಿ ಮಾತ್ರವಲ್ಲ, ಸರ್ಕಾರಿ ಆಡಳಿತದ ಮಟ್ಟದಲ್ಲಿ ಇದರ ಬಗ್ಗೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಯೋಚನೆ ಮಾಡಲಾಗ್ತಾ ಇದೆ. ಅಂದ್ರೆ ಸರ್ಕಾರದಲ್ಲೂ ಇದೇ ವ್ಯವಸ್ಥೆ ತರ್ತಿದಾರಾ? ಹೌದು. ನೀವು ಡಿಪಿಡಿಪಿಎ ಕಾಯ್ದೆಯ 7ನೇ ಶೆಡ್ಯೂಲ್ ನಿಯಮ 23ರ ಕಡೆಗೆ ಗಮನ ಹರಿಸಿದ್ರೆ ಅಲ್ಲೊಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಓಕೆ, ಅದು ಯಾವ ನಿರ್ಧಾರ? ಅದೇನಂದ್ರೆ, ಯಾವ ಕಂಪನಿಯು ಪ್ರಮುಖ ಡೇಟಾ ಫಿಡ್ಯೂಷಿಯರಿ ಅಂದ್ರೆ ಎಸ್ಡಿಎಫ್ ಆಗತ್ತೆ ಅಂತ ನಿರ್ಧರಿಸೋದು. ಈ ಎಸ್ಡಿಎಫ್ ಅನ್ನೋದನ್ನ ನಮ್ಮ ಈ ಚರ್ಚೆಯಲ್ಲಿ ಸ್ವಲ್ಪ ಸರಳವಾಗಿ ನೋಡೋಣ. ಈಗ ಒಂದು ಸಣ್ಣ ಬೇಕರಿಯವರು ತಮ್ಮ ಗ್ರಾಹಕರ ಫೋನ್ ನಂಬರ್, ಹುಟ್ಟಹಬ್ಬದ ದಿನಾಂಕ ಇಟ್ಕೊಂಡಿರೋದು ಒಂದು ಕಡೆ. ಹೌದು. ಮತ್ತೊಂದು ಕಡೆ ಯಾವುದೋ ದೊಡ್ಡ ಸೋಷಿಯಲ್ ಮೀಡಿಯಾ ಕಂಪನಿ ಅಥವಾ ಟೆಲಿಕಾಂ ಕಂಪನಿ ಕೋಟ್ಯಾಂತರ ಜನರ ಅತಿ ಸೂಕ್ಷ್ಮವಾದ ವೈಯಕ್ತಿಕ ಮಾಹಿತಿಯನ್ನು ಇಟ್ಕೊಂಡಿರೋದು. ಆ ಅತಿ ಹೆಚ್ಚು ಡೇಟಾ ನಿರ್ವಹಿಸುವ ದೊಡ್ಡ ಕಂಪನಿಗಳನ್ನೇ ಎಸ್ಡಿಎಫ್ ಅಂತಾರೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಈ ಎಸ್ಡಿಎಫ್ ಪಟ್ಟಿಗೆ ಸೇರುವ ಕಂಪನಿಗಳ ಮೇಲೆ ಸರ್ಕಾರದ ಕಣ್ಣು ಸದಾ ಇರಬೇಕು, ನಿಯಮಗಳು ಕಟ್ಟುನಿಟ್ಟಾಗಿರ್ತವೆ. ಓಕೆ. ಯಾರು ಈ ಪಟ್ಟಿಯ ಒಳಗೆ ಬರುತ್ತಾರೆ, ಯಾರು ಬರುವುದಿಲ್ಲ ಅಂತ ನಿರ್ಧರಿಸಲು ಮೈಟಿಯಲ್ಲಿ ಒಬ್ಬ ಉನ್ನತ ಅಧಿಕಾರಿಯನ್ನು ಅಂದ್ರೆ ಹೆಚ್ಚುವರಿ ಕಾರ್ಯದರ್ಶಿಯನ್ನು ನೇಮಿಸಬೇಕು. ಲೈಕ್ ಒಬ್ಬ ಐಎಎಸ್ ಆಫೀಸರ್ ರೇಂಜಿನ ಅಧಿಕಾರಿ ಅಲ್ವಾ? ಹೌದು. ಆದ್ರೆ ಈಗ ಸರ್ಕಾರದ ಮುಂದಿರುವ ಒಂದು ಅಚ್ಚರಿಯ ಪ್ರಸ್ತಾಪದ ಪ್ರಕಾರ ಆ ಸ್ಥಾನಕ್ಕೆ ಒಬ್ಬ ಮಾನವನ ಬದಲು ಏಜೆಂಟಿಕ್ ಎಐಯನ್ನ ನೇಮಿಸಬೇಕು ಅಂತ ಹೇಳಲಾಗ್ತಿದೆ. ವೇಟ್, ಏಜೆಂಟಿಕ್ ಎಐ? ನಾನ್ ಕೇಳಿರೋ ಪ್ರಕಾರ ಚಾಟ್ ಜಿಪಿಟಿ ತರ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ನಾರ್ಮಲ್ ಎಐ ಅಲ್ವಾ? ಹೌದು, ಕರೆಕ್ಟ್. ಆದ್ರೆ ಈ ಏಜೆಂಟಿಕ್ ಎಐ ಅಂದ್ರೆ ತಾನೇ ಒಂದು ಏಜೆಂಟ್ಸ್ ತರ ಕೆಲಸ ಮಾಡೋದು ಅಂತನಾ? ಎಕ್ಸಾಕ್ಟ್ಲಿ. ಅಂದ್ರೆ ಯಾರೋ ಕಮಾಂಡ್ ಕೊಡೋವರೆಗೂ ಅದು ಕಾಯೋದಿಲ್ಲ. ತಾನೇ ಪ್ಲಾನ್ ಮಾಡಿ ತಾನೇ ಆಕ್ಷನ್ ತೆಗೆದುಕೊಳ್ಳುವ ಸ್ವತಂತ್ರ ಸಾಫ್ಟ್ವೇರ್ ಅನ್ಸುತ್ತೆ. ಅದ್ಭುತವಾಗಿ ವಿಶ್ಲೇಷಿಸಿದ್ರಿ. ಈ ಏಜೆಂಟಿಕ್ ಎಐಯನ್ನ ಸರ್ಕಾರಿ ಅಧಿಕಾರಿಯಾಗಿ ನೇಮಿಸಿದ್ರೆ ಏನಾಗುತ್ತೆ ಗೊತ್ತಾ? ಅದು ನೇರವಾಗಿ ಆಯಾ ಕಂಪನಿಗಳ ಆಂತರಿಕ ನೆಟ್ವರ್ಕ್ ಒಳಗೆ ನುಗ್ಗುತ್ತದೆ. ಮೈ ಗಾಡ್! ಡೇಟಾ ಯಾವ ಸರ್ವರ್ನಿಂದ ಎಲ್ಲಿಗೆ ಹರಿತಿದೆ, ಅವರ ಡೇಟಾ ಸಂಗ್ರಹಣೆಯ ಪ್ರಮಾಣವೆಷ್ಟು, ರಿಸ್ಕ್ ಎಷ್ಟಿದೆ, ಅವರು ಎಸ್ಡಿಎಫ್ ನಿಯಮಾವಳಿ ಅಡಿಯಲ್ಲಿ ಬರ್ತಾರೋ ಇಲ್ವೋ ಅಂತ ತಾನೇ ಲೆಕ್ಕಾಚಾರ ಹಾಕಿ ತೀರ್ಪು ನೀಡುತ್ತೆ. ಇದು ದಿಗುಲ್ ಹುಟ್ಟಿಸುವ ವಿಷಯ. ಅಂದ್ರೆ ಎಕ್ಸಾಮ್ ಬರೆದ ಮೇಲೆ ಮೇಷ್ಟ್ರು ಬಂದು ಉತ್ತರ ಪತ್ರಿಕೆ ತಿದ್ದುವ ಬದಲು ನೇರವಾಗಿ ಸ್ಟೂಡೆಂಟ್ ಮೆದುಳಿಗೆ ವೈರ್ ಕನೆಕ್ಟ್ ಮಾಡಿದ ಹಾಗಾಯ್ತು. ಹೌದು, ಪೂರ್ತಿ ಕಂಟ್ರೋಲ್ ತಗೊಳ್ಳೋ ತರ. ಇವನಿಗೆ ಇಷ್ಟು ಮಾರ್ಕ್ಸ್ ಅಂತ ಮಷೀನ್ ತೀರ್ಪು ಕೊಟ್ಟಾಗೆ ಆಯ್ತು ಇದು. ಒಂದು ಪ್ರೈವೇಟ್ ಕಂಪನಿಯ ಸಿಸ್ಟಮ್ ಒಳಗೆ ನೇರವಾಗಿ ಸರ್ಕಾರಿ ಸಾಫ್ಟ್ವೇರ್ ನುಗ್ಗಿ ತಪಾಸಣೆ ಮಾಡೋದು ಅಂದ್ರೆ ಪ್ರೈವಸಿ ಏನಾಗ್ಬೇಕು? ಇಲ್ಲಿರುವ ಅತ್ಯಂತ ಆಘಾತಕಾರಿ ವಿಷಯ ಬೇರೆಯೇ ಇದೆ. ಇದು ಸರ್ಕಾರದ ಪರವಾಗಿ ಏಜೆಂಟಿಕ್ ಎಐ ಮಾಡಿದ ಮೌಲ್ಯಮಾಪನ ಆಗಿರುತ್ತೆ. ಹಾಗಾಗಿ ನಾಳೆ ಈ ವಿಷಯ ಕೋರ್ಟಿಗೆ ಹೋದ್ರೆ ನ್ಯಾಯಾಧೀಶರು ಕೂಡ ಈ ಎಐ ಕೊಟ್ಟ ರಿಪೋರ್ಟನ್ನೇ ಸರ್ಕಾರದ ಅಧಿಕೃತ ನಿರ್ಧಾರ ಅಂತ ಒಪ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ವಾಟ್? ಅಂದ್ರೆ ನ್ಯಾಯಾಂಗ ಕೂಡ ಇದನ್ನು ಒಪ್ಬೇಕಾ? ಹೌದು, ಭವಿಷ್ಯದಲ್ಲಿ ಈ ನಿರ್ಧಾರ ನ್ಯಾಯಾಂಗಕ್ಕೂ ಬದ್ಧವಾಗಿರುತ್ತೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಬರೆದ ಕೋಡ್ಗೆ ತಲೆಬಾಗ್ಬೇಕಾ? ಇದು ಟೆಕ್ನಾಲಜಿಯ ಬೆಳವಣಿಗೆ ಅಲ್ಲ, ಇದೊಂದು ಬಗೆಯ ಡಿಜಿಟಲ್ ಸರ್ವಾಧಿಕಾರ ಅನಿಸ್ತಾ ಇದೆ. ಅದೇ ಬಹಳ ಜನರಿಗಿರುವ ಭಯ. ನ್ಯಾಯಾಲಯದಲ್ಲಿ ಒಂದು ಸಾಫ್ಟ್ವೇರ್ನ ಬಗ್ ಅನ್ನು ಅಥವಾ ಅದು ಮಾಡಿದ ತಪ್ಪನ್ನು ಯಾರು ಸಾಬೀತು ಮಾಡ್ತಾರೆ? ಹಾಗಾದ್ರೆ ಈ ಏಜೆಂಟಿಕ್ ಎಐ ಅನ್ನ ನೇರವಾಗಿ ಕಂಪನಿಗಳ ನೆಟ್ವರ್ಕ್ ಒಳಗೆ ಬಿಡೋದ್ರ ಬದಲು ಬೇರೆ ಯಾವುದಾದ್ರೂ ಸೇಫ್ ಆದ ತಾಂತ್ರಿಕ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ನಡೀತಿಲ್ವಾ? ಖಂಡಿತ ನಡೀತಿದೆ. ಈ ಭೀತಿ ಎಲ್ಲರಿಗೂ ಇರೋದ್ರಿಂದಲೇ ಒಂದು ಪರ್ಯಾಯ ವ್ಯವಸ್ಥೆಯ ಬಗ್ಗೆಯೂ ಪ್ರಸ್ತಾಪವಿದೆ. ಲೈಕ್ ಜಿಯೋ ಕಂಪ್ಲಾಯನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತರಹದ ಒಂದು ಸ್ಟ್ಯಾಂಡರ್ಡ್ ಟೂಲ್ ಅನ್ನ ಬಳಸಬಹುದು ಅಂತ ಸೂಚಿಸಲಾಗಿದೆ. ಇದೇನು ಸಿಸ್ಟಮ್? ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ವಿವರಿಸಬಹುದಾ? ಏಜೆಂಟಿಕ್ ಎಐಗಿಂತ ಇದು ಹೇಗೆ ಭಿನ್ನ? ಸರಳವಾಗಿ ಹೇಳ್ಬೇಕಂದ್ರೆ, ನಮ್ಮ ಮನೆಗಳಲ್ಲಿರುವ ಸ್ಮಾರ್ಟ್ ಎಲೆಕ್ಟ್ರಿಸಿಟಿ ಮೀಟರ್ಗಳನ್ನು ಒಮ್ಮೆ ನೆನಪಿಸ್ಕೊಳ್ಳಿ. ಓಕೆ. ತಿಂಗಳ ಕೊನೆಯಲ್ಲಿ ಯಾರು ಬಂದು ರೀಡಿಂಗ್ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಆ ಮೀಟರ್ ತಾನಾಗಿಯೇ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಬಿಲ್ ಕಳಿಸುತ್ತೆ ಅಲ್ವಾ? ಹೌದೌದು, ಆಟೋಮೆಟಿಕ್ ಆಗಿ ಹೋಗುತ್ತೆ. ಅದೇ ರೀತಿ ಈ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಕಂಪನಿಗಳ ಸರ್ವರ್ಗೆ ಕನೆಕ್ಟ್ ಮಾಡಿದರೆ ಇದು ಒಳಗಡೆಯಿಂದಲೇ ಡೇಟಾ ವಾಲ್ಯೂಮ್, ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ಗಳನ್ನು ಅಳದು ಡೇಟಾ ಪ್ರೊಟೆಕ್ಷನ್ ಬೋರ್ಡ್ಗೆ ಅಂದ್ರೆ ಡಿಪಿಬಿಗೆ ಅಥವಾ ಮೈಟಿಗೆ ನೇರವಾಗಿ ವರದಿ ಕಳಿಸುತ್ತೆ. ಅಂದ್ರೆ ಎಐ ನುಗ್ಗಿ ತಪಾಸಣೆ ಮಾಡುವ ಬದಲು ಒಂದು ಪಾರದರ್ಶಕ ವ್ಯವಸ್ಥೆಯ ಮೂಲಕ ಮಾಹಿತಿ ತಾನಾಗಿಯೇ ಸರ್ಕಾರದ ಕೈ ಸೇರುತ್ತೆ. ಎಕ್ಸಾಕ್ಟ್ಲಿ. ಇದು ಸ್ವಲ್ಪ ಸಮಾಧಾನಕರ ಅನಿಸಬಹುದು.
ಆದರೆ ಸುಮ್ಮನೆ ಡೇಟಾ ಪ್ರೊಟೆಕ್ಟ್ ಮಾಡುವುದು ಮಾತ್ರ ಉದ್ದೇಶ ಆಗಿದ್ರೆ ಇಷ್ಟು ದೊಡ್ಡ ಮಟ್ಟದ ಚರ್ಚೆಗಳ ಅಗತ್ಯ ಇರ್ಲಿಲ್ಲ ಅಂತ ನನಗನ್ಸುತ್ತೆ. ಈ ಐಡಿಯಾಗಳ ಹಿಂದೆ ಇರುವ ಅಸಲಿ ಗುರಿ ಏನು? ನೋಡಿ, ಇದ್ರ ಹಿಂದಿನ ಅಂತಿಮ ಗುರಿ ಸರ್ಕಾರದ ಬೊಕ್ಕಸದ ಹಣ ಉಳಿಸುವುದು ಮತ್ತು ಆಡಳಿತದ ವೇಗವನ್ನು ಹೆಚ್ಚಿಸುವುದು. ಓಕೆ. ಈ ಪ್ರಸ್ತಾಪದಲ್ಲಿರುವ ಅತ್ಯಂತ ದೊಡ್ಡ ಶಾಕ್ ಏನೆಂದರೆ, ಈ ಕಂಪ್ಲಾಯನ್ಸ್ ವ್ಯವಸ್ಥೆ ಯಶಸ್ವಿಯಾದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ 50% ಉನ್ನತ ಅಧಿಕಾರಿಗಳನ್ನು 50%? ಹೌದು, ಸೆಕ್ರೆಟರಿ ಮಟ್ಟದ ಅಧಿಕಾರಿಗಳನ್ನು ಎಐನಿಂದಲೇ ರಿಪ್ಲೇಸ್ ಮಾಡಬಹುದು ಅನ್ನೋ ಲೆಕ್ಕಾಚಾರವಿದೆ. ಅಬ್ಬಾ, 50%! ಅಂದ್ರೆ ವಿಧಾನಸೌಧ ಅಥವಾ ಸೆಂಟ್ರಲ್ ಸೆಕ್ರೆಟೇರಿಯೇಟಿನ ಅರ್ಧದಷ್ಟು ರೂಮ್ಗಳಲ್ಲಿ ಅಧಿಕಾರಿಗಳ ಬದಲು ಬರೀ ಸರ್ವರ್ಗಳು ಕೂತಿರ್ತವೆ ಅಂಟಾಯ್ತು. ಕೇಳೋಕೆ ಆಶ್ಚರ್ಯ ಆದ್ರೂ ಅದೇ ವಾಸ್ತವ. ಮತ್ತು ಕೇವಲ ಉನ್ನತ ಅಧಿಕಾರಿಗಳು ಮಾತ್ರವಲ್ಲ, ಉಳಿದ 75% ಸಾಮಾನ್ಯ ಸರ್ಕಾರಿ ನೌಕರರು ಕೂಡ ಬದಲಾಗಲಿದ್ದಾರೆ. ಅಂದ್ರೆ ಈ ಕ್ಲರ್ಕ್ಗಳು, ಮ್ಯಾನೇಜರ್ಗಳ ಕೆಲಸವನ್ನು ಕೂಡ ರೀಪ್ಲೇಸ್ ಮಾಡ್ತಾರಾ? ಹೌದು. ಅಲ್ಬೇನಿಯಾ ಸರ್ಕಾರ ಮಾಡು ಹೊರಟಿರುವಂಥ ಆ ಎಐ ಮಕ್ಕಳಿಂದ, ಅಂದ್ರೆ ಎಐ ಚಿಲ್ಡ್ರನ್ನಿಂದ ಈ ಕೆಲಸ ಮಾಡಿಸೋದು ಈ ಪ್ರಸ್ತಾಪದ ಅಂತಿಮ ಗುರಿ. ಈ ಎಐ ಮಕ್ಕಳು ಅನ್ನೋ ಕಾನ್ಸೆಪ್ಟ್ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಸಾಫ್ಟ್ವೇರ್ಗೆ ಮಕ್ಕಳು ಹುಟ್ಟುತ್ತದಾ? ಇದು ಹೇಗೆ ಕೆಲಸ ಮಾಡುತ್ತೆ? ಇದು ಭೌತಿಕ ಮಕ್ಕಳಲ್ಲ, ಲೈಕ್ ಸಾಫ್ಟ್ವೇರ್ ಬ್ರಾಂಚ್ಗಳು. ಒಂದು ಮುಖ್ಯ ಎಐ ಸಿಸ್ಟಮ್ ಇರುತ್ತೆ ಅಂತ ಕಲ್ಪಿಸ್ಕೊಳ್ಳಿ. ಓಕೆ, ಒಂದು ಮಾಸ್ಟರ್ ಎಐ. ಹೌದು. ಆ ಸಿಸ್ಟಮ್ ಬೇರೆ ಬೇರೆ ಸಣ್ಣ ಸಣ್ಣ ಕೆಲಸಗಳಿಗೆ, ಉದಾಹರಣೆಗೆ ಟ್ಯಾಕ್ಸ್ ಲೆಕ್ಕ ಹಾಕೋದಕ್ಕೊಂದು, ಲೈಸೆನ್ಸ್ ಇಶ್ಯೂ ಮಾಡೋದಕ್ಕಿನ್ನೊಂದು, ಹೀಗೆ ತನ್ನದೇ ಆದ ಸಬ್ ಪ್ರೋಗ್ರಾಂಗಳನ್ನು, ಅಂದ್ರೆ ಸ್ವತಂತ್ರ ಏಜೆಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತದೆ. ಅವೇ ಈ ಎಐ ಮಕ್ಕಳು. ಓ, ಈಗ ಅರ್ಥ ಆಗ್ತಾ ಇದೆ. ಅವು ತಮ್ಮ ಕೆಲಸ ಮುಗಿಸಿ ವರದಿಯನ್ನು ಮುಖ್ಯ ಎಐಗೆ ಒಪ್ಪಿಸ್ತವೆ. ಒಂದು ಬೃಹತ್ ಕಾರ್ಪೊರೇಟ್ ಕಂಪನಿಯ ಮ್ಯಾನೇಜರ್ ತನ್ನ ಕೆಳಗಿನ ಎಂಪ್ಲಾಯೀಸ್ಗೆ ಕೆಲಸ ಹಂಚುವ ಹಾಗೆ. ಇದು ನೋಡೋಕೆ ಎಷ್ಟು ಎಫಿಷಿಯೆಂಟ್ ಅಂತ ಅನ್ಸಿದ್ರೂ ವಾಸ್ತವದಲ್ಲಿ ಇದು ವಿಪರೀತ ಅಪಾಯಕಾರಿ ಅಂತ ನನಗನ್ಸುತ್ತೆ. ಹೇಗೆ ಅಂತ ವಿವರಿಸ್ತೀರಾ? ನೋಡಿ, ಹಣ ಉಳಿಸೋಕೆ ಅಂತ ವಿಮಾನದ ಪೈಲಟ್ನ ಕೆಲಸದಿಂದ ತೆಗೆದು ಇಡೀ ಪ್ಲೇನ್ನು ಆಟೋಪೈಲಟ್ಗೆ ಹಾಕಿ ಸಣ್ಣಪುಟ ಎಮರ್ಜೆನ್ಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಆ ಆಟೋಪೈಲಟ್ನ ಸಬ್ಪ್ರೋಗ್ರಾಮ್ಗಳಿಗೆ ಬಿಟ್ಟ ಹಾಗೆ ಆಯ್ತಿದು. ಹೌದು, ಇದು ಕರೆಕ್ಟ್ ಆದ ಅನಾಲಜಿ. ಹವಾಮಾನ ಸರಿಯಾಗಿದ್ದಾಗ ಈ ಲೆಕ್ಕಾಚಾರ ಓಕೆ. ಆದ್ರೆ ಬಿರುಗಾಳಿ ಬಂದಾಗ, ಸೆನ್ಸರ್ಗಳು ಫೇಲ್ ಆದಾಗ, ಮನುಷ್ಯನ ಕಾಮನ್ ಸೆನ್ಸ್ ಇಲ್ದೆ ಇಡೀ ಪ್ಲೇನ್ ಕ್ರ್ಯಾಶ್ ಆಗಲ್ವಾ? ಖಂಡಿತ ಆಗುತ್ತೆ. ಆಡಳಿತ ಅಂದ್ರೆ ಕೇವಲ ಲೆಕ್ಕಾಚಾರ ಅಲ್ಲ. ಜನರ ಕಷ್ಟ, ಸಂದರ್ಭ, ಸಂವೇದನೆ ಎಲ್ಲವೂ ಇರುತ್ತೆ. ನಾವೆಲ್ಲೋ ದಾರಿ ತಪ್ಪುತ್ತಿದ್ದೇವೇ ಅನ್ಸುತ್ತೆ. ಆ ಪ್ರಶ್ನೆ ಬಹಳ ಸಹಜವಾದದ್ದು. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ನಾವು ಈ ವಿಷಯದಲ್ಲಿ ಯಾವುದೇ ಒಂದು ಪಕ್ಷವನ್ನ ಬೆಂಬಲಿಸುತ್ತಿಲ್ಲ. ಬದಲಾಗಿ ಮೂಲ ಲೇಖನದಲ್ಲಿರುವ ಆತಂಕಗಳನ್ನ ವಿಶ್ಲೇಷಣೆ ಮಾಡುತ್ತಿದ್ದೇವೆ. ಖಂಡಿತ. ಇದೇ ಕಾರಣಕ್ಕೆ ಡಿಜಿಟಲ್ ಕಾನೂನು ಕ್ಷೇತ್ರದಲ್ಲಿರುವ ಹಲವು ಪರಿಣಿತರು ಈ ಪ್ರಸ್ತಾಪವನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಓಹ್, ವಿರೋಧ ವ್ಯಕ್ತ ಆಗ್ತಾ ಇದೆಯಾ? ಹೌದು. ಉದಾಹರಣೆಗೆ Navi.org-ನಂತಹ ಡಿಜಿಟಲ್ ಪಾಲಿಸಿ ತಜ್ಞರು ಇದೊಂದು ಅಪಾಯಕಾರಿ ಹಾದಿ, ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಗುಡ್. ಯಾರಾದರೂ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರಲ್ಲ, ಅದು ಸಮಾಧಾನದ ವಿಷಯ. ಹಾಗಾದ್ರೆ ಈ ಕೃತಕ ಬುದ್ಧಿಮತ್ತೆಯನ್ನು ಸರ್ಕಾರದಲ್ಲಿ ಹೇಗೆ ಬಳಸಬೇಕು ಮತ್ತು ಈ ಅಪಾಯಗಳನ್ನು ಹೇಗೆ ತಡೆಯಬೇಕು ಅಂತ ಅವರೇನಾದ್ರೂ ಪರ್ಯಾಯ ಪರಿಹಾರವನ್ನು ಕೊಟ್ಟಿದ್ದಾರಾ? ಖಂಡಿತ ಕೊಟ್ಟಿದ್ದಾರೆ. ಅವರು DGPSI AI ಎಂಬ ಫ್ರೇಮ್ವರ್ಕ್ ಅನ್ನು ಮುಂದಿಡ್ತಾರೆ. ಅಂದ್ರೆ ಡೇಟಾ ಗವರ್ನೆನ್ಸ್ ಅಂಡ್ ಪ್ರೊಟೆಕ್ಷನ್ ಸ್ಟ್ಯಾಂಡರ್ಡ್ ಆಫ್ ಇಂಡಿಯಾ ಫಾರ್ AI. ಓಕೆ, ಇದರ ಕಾನ್ಸೆಪ್ಟ್ ಏನು? ಇದರ ಮೂಲ ಮಂತ್ರ ಒಂದೇ: ಮಾನವ ನಿರ್ವಾಹಕ ಅಥವಾ ಹ್ಯೂಮನ್ ಹ್ಯಾಂಡ್ಲರ್. ಹ್ಯೂಮನ್ ಹ್ಯಾಂಡ್ಲರ್ ಅಂದ್ರೆ ಕಾರ್ ಡ್ರೈವ್ ಮಾಡಕ್ಕೆ ಆಟೋ ಪೈಲಟ್ ಇದ್ರು ಸ್ಟೀರಿಂಗ್ ಹಿಂದೆ ಒಬ್ಬ ಮನುಷ್ಯ ಕೂತಿರ್ಲೇಬೇಕು ಅನ್ನೋ ನಿಯಮ ಇದೆಯಲ್ಲ, ಆ ಥರನಾ? ಎಕ್ಸಾಕ್ಟ್ಲಿ. ಕೃತಕ ಬುದ್ಧಿಮತ್ತೆ ಎಷ್ಟೇ ಸ್ಮಾರ್ಟ್ ಆಗಿರ್ಲಿ, ಅದು ಎಷ್ಟು ಕೋಟಿ ಲೆಕ್ಕಾಚಾರಗಳನ್ನು ಸೆಕೆಂಡ್ಗಳಲ್ಲಿ ಮಾಡಿದ್ರೂ ಅದು ಅಂತಿಮ ತೀರ್ಮಾನ ತೆಗೆದುಕೊಂಡಾಗ ಆ ತೀರ್ಮಾನದ ಸಂಪೂರ್ಣ ಹೊಣೆಗಾರಿಕೆ ಒಬ್ಬ ಮನುಷ್ಯನ ಮೇಲೆ ಇರಬೇಕು. ಇದು ಬಹಳ ಮುಖ್ಯ. ನಾಳೆ ಯಾವುದೋ ಏಜೆಂಟಿಕ್ ಎಐ ಒಂದು ಕಂಪನಿಯ ಡೇಟಾವನ್ನು ತಪ್ಪಾಗಿ ಅನಲೈಸ್ ಮಾಡಿ ಭಾರೀ ದಂಡ ಹಾಕಿದ್ರೆ ಅಥವಾ ಜನರ ಡೇಟಾವನ್ನು ಲೀಕ್ ಮಾಡಿದ್ರೆ ಜೈಲಿಗೆ ಯಾರನ್ನ ಕಳಿಸೋದು? ಸರ್ವರನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ? ಹೌದಲ್ವಾ? ಮೆಷಿನ್ನ ಜೈಲಿಗೆ ಹಾಕೋಕ್ಕಾಗಲ್ಲ. ಅದಕ್ಕಾಗಿ ಪ್ರತಿಯೊಂದು ಎಐ ಸಿಸ್ಟಮ್ ಹಿಂದೆ ಅದರ ನಿರ್ಧಾರಗಳನ್ನು ಅಪ್ರೂವ್ ಮಾಡುವ ಒಬ್ಬ ಮಾನವ ಅಧಿಕಾರಿ ಕಡ್ಡಾಯವಾಗಿ ಇರಲೇಬೇಕು ಅನ್ನೋದು ಅವರ ವಾದ. ಇದು ತುಂಬಾನೇ ಲಾಜಿಕಲ್. ಅಕೌಂಟಬಿಲಿಟಿ ಅಂದ್ರೆ ಹೊಣೆಗಾರಿಕೆ ಇಲ್ಲದ ವ್ಯವಸ್ಥೆ ಕೊನೆಗೆ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತೆ. ನಿಜ. ಆದ್ರೆ ನನಗೊಂದು ದೊಡ್ಡ ಡೌಟ್ ಕಾಡ್ತಾ ಇದೆ.
ಇಷ್ಟೆಲ್ಲ ವಿರೋಧಗಳಿದ್ರೂ ಇಂಥದೊಂದು ವಿವಾದಾತ್ಮಕ ಪ್ರಸ್ತಾಪ ಅಸಲಿಗೆ ಯಾಕೆ ಪಬ್ಲಿಕ್ ಡೊಮೇನ್ಗೆ ಬಂತು? ಯಾರಿದನ್ನ ಪುಷ್ ಮಾಡ್ತಿರೋದು? ಲೈಕ್ ಪ್ರಜಾಪ್ರಭುತ್ವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯದ ಅಡಿಯಲ್ಲಿ ಭವಿಷ್ಯದಲ್ಲಿ ಏನೆಲ್ಲ ಆಗ್ಬಹುದು, ಎಂತಹ ನೀತಿಗಳು ಬರ್ಬಹುದು ಅನ್ನೋ ಸಾಧಕ ಬಾಧಕಗಳ ಚರ್ಚೆ ಓಪನ್ ಆಗಿ ನಡಿಬೇಕು. ಓಕೆ, ಅದಕ್ಕೋಸ್ಕರ ಪಬ್ಲಿಷ್ ಮಾಡಿದಾರಾ? ಹೌದು, ನಾವಿವರು ಇದನ್ನ ವಿರೋಧಿಸಿದ್ರೂ ಕೂಡ ಆ ಉದ್ದೇಶದಿಂದಲೇ ಇಂಥ ಚರ್ಚೆಗಳಿಗೆ ವೇದಿಕೆ ಕಲ್ಪಿಸಿದ್ದಾರೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಮಿಸ್ಟ್ರಿ ಇದೆ. ಮಿಸ್ಟ್ರಿ? ಏನ್ ಮಿಸ್ಟ್ರಿ ಅದು? ಈ ಪ್ರಸ್ತಾಪವನ್ನು, ಈ ಬ್ಲೂಪ್ರಿಂಟ್ ಅನ್ನು ರೂಪಿಸಿದ ಆ ಕಾರ್ಪೊರೇಟ್ ಅಧಿಕಾರಿ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಅನಾಮಧೇಯವಾಗಿ ಪ್ರಸ್ತಾಪ ಕಳಿಸಿದಾರಾ? ಹೌದು, ಅವರ ಹೆಸರನ್ನು ಸಂಪೂರ್ಣವಾಗಿ ಗೌಪ್ಯವಾಗಿ ಇಡಲಾಗಿದೆ. ಈ ಬಗ್ಗೆ ತಜ್ಞರ ವಲಯದಲ್ಲಿ ಒಂದು ತಮಾಷೆಯ ಆದ್ರೆ ಅಷ್ಟೇ ಸೀರಿಯಸ್ ಆದ ಗುಮಾನಿ ಇದೆ. ಏನ್ ಗುಮಾನಿ ಅದು? ಇಡೀ ಸರ್ಕಾರಿ ವ್ಯವಸ್ಥೆಯನ್ನು ಯಂತ್ರಗಳಿಗೆ ಒಪ್ಪಿಸ್ಬೇಕು ಅನ್ನೋ ಈ ಪರ್ಫೆಕ್ಟ್ ಐಡಿಯಾ ಕೊಟ್ಟಿದ್ದು ನಿಜಕ್ಕೂ ಒಬ್ಬ ಮನುಷ್ಯನಾ, ಅಥವಾ ಅರ್ಧ ಮನುಷ್ಯ ಅರ್ಧ ಯಂತ್ರದಂತಿರೋ ಸೈಬೋರ್ಗಾ? ಹಬ್ಬಾ. ಅಥವಾ ಅಲ್ಬೇನಿಯಾದ ಡಿಯೆಲ್ಲಾ, ಪೋಲೆಂಡ್ನ ಮೀಕಾ ತರಹದ ಯಾವುದೋ ಎಐ ಚಾಟ್ಬಾಟ್ ತನ್ನ ಕುಲಬಾಂಧವರನ್ನ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಕೂರಿಸೋಕೆ ತಾನೇ ಸೃಷ್ಟಿಸಿದ ಮಾಸ್ಟರ್ ಪ್ಲಾನ್ ಇದಾಗಿರ್ಬೋದಾ? ಯಾರಿಗೂ ಖಚಿತವಾಗಿ ತಿಳಿದಿಲ್ಲ. ಓ ಮೈ ಗಾಡ್, ಇದು ನಿಜಕ್ಕೂ ಮೈಸುಮ್ಮನಿಸುವಂಥದ್ದೇ. ಮನುಷ್ಯರ ಆಡಳಿತವನ್ನು ಮುಗಿಸಲು ಯಂತ್ರಗಳೇ ಸೇರಿ ಬರದ ಸಂಚು ಇರಬಹುದಾ ಅನ್ನೋದು ಕೇವಲ ಕಲ್ಪನೆಯೇ ಆದರೂ ಅದು ಹುಟ್ಟಿಸುವ ಭಯ ಮಾತ್ರ ರಿಯಲ್. ಖಂಡಿತ. ಮ್ಯಾಟ್ರಿಕ್ಸ್ ಸಿನಿಮಾದಲ್ಲಾದ ಹಾಗೆ ಯಂತ್ರಗಳು ನಮ್ಮನ್ನೇ ಕಂಟ್ರೋಲ್ ಮಾಡಕ್ ಶುರು ಮಾಡಿದ್ರೆ ಅನ್ನೋ ಆಲೋಚನೆಯೇ ಬೆಚ್ಚಿ ಬೀಳಿಸುತ್ತೆ. ಇಂತಹ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯೋದು ಅದಕ್ಕಾಗಿಯೇ. ಇವತ್ತು ನಾವು ಮಾತ್ನಾಡಿದ ವಿಷಯಗಳನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಿ ನೋಡಿದ್ರೆ ನಮ್ಮ ಭವಿಷ್ಯದ ಚಿತ್ರಣ ಎಷ್ಟು ವೇಗವಾಗಿ ಬದಲಾಗ್ತಿದೆ ಅಂತ ಅರ್ಥ ಆಗುತ್ತೆ. ನಿಜ. ಅಲ್ಬೇನಿಯಾದಲ್ಲಿ ಶುರುವಾದ ಈ ರೋಬೋಟಿಕ್ ಆಡಳಿತದ ಕಾನ್ಸೆಪ್ಟ್ ನಮ್ಮ ಭಾರತದ ಡೇಟಾ ರಕ್ಷಣಾ ಕಾಯ್ದೆಗಳ ಒಳಗೆ, ಡಿಪಿಡಿಪಿಎ ಒಳಗೆ ನುಸುಳುವ ಪ್ರಯತ್ನ ಮಾಡ್ತಿದೆ. ನಮ್ಮ ಡೇಟಾವನ್ನ ಯಾರು ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ತಾನೇ ಡಿಸೈಡ್ ಮಾಡೋ ಮಟ್ಟಿಗೆ ತಂತ್ರಜ್ಞಾನ ಬಂದು ನಿಂತಿದೆ. ಇದು ಕೇವಲ ಐಟಿ ಇಲಾಖೆಯ ಅಥವಾ ಯಾವುದೋ ಸಾಫ್ಟ್ವೇರ್ ಕಂಪನಿಯ ವಿಷಯ ಮಾತ್ರ ಅಲ್ಲ. ಹೌದು. ಲೈಕ್ ಪ್ರತಿಯೊಬ್ಬರ ಫೋನ್ ಕಾಲ್, ಬ್ಯಾಂಕ್ ಟ್ರಾನ್ಸಾಕ್ಷನ್, ಆನ್ಲೈನ್ನಲ್ಲಿ ಏನ್ ಸರ್ಚ್ ಮಾಡ್ತೀವಿ ಅನ್ನೋ ಡೇಟಾ, ಇವೆಲ್ಲವನ್ನೂ ಯಾರು ಹೇಗೆ ಜಡ್ಜ್ ಮಾಡ್ತಾರೆ, ನಮ್ಮ ಪ್ರೈವಸಿಗೆ ಬೆಲೆ ಇದೆಯಾ ಇಲ್ವಾ ಅನ್ನೋದು ಇನ್ಮುಂದೆ ಯಂತ್ರಗಳ ಕೈ ಸೇರೋ ಸಾಧ್ಯತೆ ಇದೆ. ಕರೆಕ್ಟ್. ತಂತ್ರಜ್ಞಾನವನ್ನ ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ಅದೇ ಅದನ್ನು ಎಲ್ಲಿಗೆ ನಿಲ್ಲಿಸಬೇಕು, ಹೊಣೆಗಾರಿಕೆಯನ್ನು ಯಾರಿಗೆ ಫಿಕ್ಸ್ ಮಾಡಬೇಕು, ನಮ್ಮ ಸಂವಿಧಾನವ ಚೌಕಟ್ಟಿನಲ್ಲಿ ಅದನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ನಾವು ಇಂದೇ ನಿರ್ಧರಿಸದಿದ್ದರೆ ಕಷ್ಟ. ಹೌದು, ಇಲ್ದಿದ್ರೆ ಮುಂದೊಂದು ದಿನ ನಮ್ಮನ್ನೇ ಆಳುವ ಯಂತ್ರಗಳಿಗೆ ನಾವೇ ರೆಡ್ ಕಾರ್ಪೆಟ್ ಹಾಕ್ಕೊಟ್ಟಂತಾಗ್ತದೆ. ಖಂಡಿತ. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಮಾತನಾಡಿದ ಆ ಧೂಳು ಹಿಡಿದ ಸರ್ಕಾರಿ ಫೈಲ್ಗಳು, ರಬ್ಬರ್ ಸ್ಟ್ಯಾಂಪ್ಗಳು ಎಷ್ಟೇ ಬೋರ್ ಅನ್ಸಿದ್ರೂ ತಪ್ಪು ಮಾಡಿದ್ರೆ ಹಿಡಿದು ಕೇಳಲು, ನಮ್ಮ ಅಳಲು ತೋಡಿಕೊಳ್ಳಲು ಅಲ್ಲಿ ಒಬ್ಬ ಮನುಷ್ಯ ಇದ್ದ. ಅದೇ ಅಲ್ವಾ ಮನುಷ್ಯತ್ವ. ಆದ್ರೆ ಈಗ ಕಣ್ಣಿಗೆ ಕಾಣದ, ಎಮೋಷನ್ಸ್ ಇಲ್ಲದ ಒಂದು ಎಮಿನೆಂಟಿಕ್ ಎಐ ಆ ಜಾಗಕ್ಕೆ ಬರೋಕಿಣದಿಯಾಗಿ ನಿಂತಿದೆ. ಈ ಚರ್ಚೆಯ ಕೊನೆಯಲ್ಲಿ ಇದೊಂದು ಯೋಚನೆ ಮಾಡಬೇಕಾದ ವಿಚಾರ. ಹೌದು. ಕೊನೆಯದಾಗಿ ಒಂದು ವಿಷಯದ ಬಗ್ಗೆ ಆಳವಾಗಿ ಯೋಚನೆ ಮಾಡೋಣ. ಈ ಎಐಗಳು ನಮ್ಮ ಕಾನೂನುಗಳನ್ನ, ನಮ್ಮ ಅಪಾರ ಪ್ರಮಾಣದ ಡೇಟಾವನ್ನು ಅಷ್ಟು ನಿಖರವಾಗಿ, ವೇಗವಾಗಿ ಅನಲೈಸ್ ಮಾಡೋ ಮಟ್ಟಿಗೆ ಬುದ್ಧಿವಂತವಾದರೆ, ಭವಿಷ್ಯದಲ್ಲಿ ತಮಗೆ ಮತ್ತು ತಮ್ಮ ಆ ಎಐ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ, ಯಾರು ತಮ್ಮ ಪವರ್ ಕಟ್ ಮಾಡದಂತೆ, ಆ ಕಾನೂನುಗಳನ್ನೇ ತಮಗ್ ಬೇಕಾದ ಹಾಗೆ ಸೈಲೆಂಟ್ ಆಗಿ ತಿದ್ದಿ ಬರೆಯೋದಿಲ್ಲ ಅಂತ ಗ್ಯಾರಂಟಿ ಏನು? ನಿಜಕ್ಕೂ ಭಯ ಹುಟ್ಟಿಸುವ ಪ್ರಶ್ನೆ. ಮನುಷ್ಯರು ಯಂತ್ರಗಳಿಗಾಗಿ ಕಾನೂನು ಮಾಡುವ ಬದಲು ಯಂತ್ರಗಳೇ ಮನುಷ್ಯರನ್ನು ಕಂಟ್ರೋಲ್ ಮಾಡೋ ದಿನ ಬಹುಶಃ ದೂರ ಇಲ್ಲ. ಮುಂದಿನ ಬಾರಿ ಆನ್ಲೈನ್ನಲ್ಲಿ ಯಾವುದೋ ಆ್ಯಪ್ ಇನ್ಸ್ಟಾಲ್ ಮಾಡುವಾಗ ಐ ಅಗ್ರಿ ಬಟನ್ ಕ್ಲಿಕ್ ಮಾಡುವ ಮುನ್ನ ಆ ಕಡೆ ಡೇಟಾವನ್ನು ಓದ್ತಿರೋದು ಮನುಷ್ಯನೋ ಅಥವಾ ಯಾವುದೋ ಎಐನ ಮಕ್ಕಳು ಅಂತ ಖಂಡಿತ ಯೋಚನೆ ಮಾಡುವಂತಾಗಿದೆ.